ನಮಗೇನಾದ್ರೂ ತಂಪಾಗಿದ್ದು ಯಾವಾಗ ಅಂದ್ರೆ ನಮ್ಮ ಹರ್ಲಾಪುರ ಅವ್ರು ಹಾಡ್ದ. ಯಾಕೆಂದ್ರೆ ನಮಗೆಲ್ಲದೂ ಮರ್ತೋಗಿತ್ತು. ನನಗೆ ಅನ್ನಿಸ್ತಾ ಇತ್ತು ಈ ತರ ಒಂದು ಕಾರ್ಯಕ್ರಮ ಆರಾಮಾಗಿ ಹೊರಗಡೆ ಮಾಡ್ತಾ ಕುತ್ಕೊಳ್ಳೋದಾದ್ರೆ ಅದು ಹರ್ಲಾಪುರ ಅವ್ರು ಆಡ್ತಾ ಇದ್ರೆ ಸಾಕು, ಮತ್ತೇನು ಮಾತಾಡೋ ಅವಶ್ಯಕತೆ ಬರಲ್ಲ. ಅಷ್ಟು ಚೆನ್ನಾಗಿ ಒಂಥರ ನಮಗೆ ನಾವು ಮರ್ತಿದ್ದೀವಿ ಅಂದ್ರೆ ಯಾವ ಶಕೆನೂ ಇಲ್ಲ, ಯಾವ ಚಳಿನೂ ಇಲ್ಲ. ಹಾಗಾಗಿ ಅಷ್ಟೊಂದು ತಂಪು ನೀಡಿದಂಥ ತುಂಬಾ ಅದ್ಭುತ ಗಾಯಕರವರು. ಇಲ್ಲಿ ಬಂದೊಂದು ಕಾರ್ಯಕ್ರಮದಲ್ಲಿ ಹಾಡಬೇಕು ಅನ್ನೋ ಭಾವನೆ ಇದೆಯಲ್ಲ, ನಿಜವಾದ ಶರಣತ್ವದ ಲಕ್ಷಣ ಅದು ಅಂತ ಹೇಳ್ತಾ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ವಚನಕಾರರ ಬಗ್ಗೆ ವಚನ ಮಂಟಪದಲ್ಲಿ ಪ್ರತಿಯೊಬ್ಬರನ್ನ ಪರಿಚಯಿಸಬಾರದು ಅಂತಲ್ಲ, ವಚನಗಳನ್ನ ಕುರಿತು ಮಾತಾಡಬಾರದು ಅಂತಲ್ಲ. ಆದರೆ ಮೂಲಭೂತವಾಗಿ ಯಾವುದೇ ಒಂದು ತತ್ವ ಅಥವಾ ಯಾವುದೇ ಒಂದು ವಿಚಾರವನ್ನು ಕುರಿತು ಮಾತಾಡುವಾಗ ಬರೆದಂಥವರು ಅಥವಾ ಅದನ್ನು ಅನುಭವಿಸಿದವರು, ಅದನ್ನು ಹಾಡದಂಥವರು ಅಥವಾ ಅದನ್ನ ಬದುಕಿದವರು ಇದ್ದಾರಲ್ಲ, ಅವರ ಆದರ್ಶಗಳೇನಾಗಿತ್ತು ಅದು ಮೊದಲು ತಿಳ್ಕೋಬೇಕು. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಅವರ ನಿಲುವುಗಳೇನಾಗಿತ್ತು. ಬಹಳ ಸಲ ಏನಾಗುತ್ತೆ, ಈ ನಿಲುವುಗಳಿಗಾಗಿ ಜಗಳಗಳಾಗುತ್ತೆ. ಉದ್ದೇಶಕ್ಕೆ ಜಗಳಗಳಾಗಲ್ಲ, ನಿಲುವುಗಳಿಗೆ. ಈ ಕುರಾನಲ್ಲಿ ಇದನ್ನ ಹೀಗೆ ಹೇಳಿದ್ರು ಅದು ಅಲ್ಲ, ಬೈಬಲಲ್ಲಿ ಹೀಗೆ ಹೇಳಿದ್ದಾರೆ ಅದಲ್ಲ. ಯಾಕೆ ಅಂತಂದ್ರೆ ಇದು ನಾವು ವೇದ ಹೇಳ್ದಂಗಿಲ್ಲ, ವಚನಕಾರರು ಹೀಗೆ ಹೇಳಿದ್ದಾರೆ ಅದು ವೇದ ಹೇಳ್ದಂಗಿಲ್ಲ. ಹೀಗೆ ಈ ಕಂಪ್ಯಾರಿಸನ್ ಮಾಡ್ತಾ 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 ನಿಲುವುಗಳನ್ನ ಪ್ರಶ್ನೆ ಮಾಡ್ತೀವಿ, ಯೋಚನೆಗಳು ಮಾಡ್ತೀವಿ. ಆದ್ರೆ ಬಹುತೇಕ ಎಲ್ಲ ದಾರ್ಶನಿಕ ತತ್ವಗಳ ಉದ್ದೇಶಗಳಿದೆಯಲ್ಲ ಅದು ಒಂದೇ. ಬಹುತೇಕ ದಾರ್ಶನಿಕ ತತ್ವಗಳ ಉದ್ದೇಶಗಳು ಈ ಮಾನವ ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು, ಆ ಬದುಕಿನ ಅರ್ಥ ಏನು. ಅವರು ಪರಿಪೂರ್ಣರು ಅಂತಲ್ಲ, ಆದರೆ ಅವರು ತುಂಬಾ ಪರಿಪೂರ್ಣವಾಗಿ ಯೋಚನೆ ಮಾಡಿ ಅವತ್ತಿಗೆ ಸಾಧ್ಯವಾಗಬಹುದಾದಂಥ ಒಂದು ತಾತ್ವಿಕತೆಯನ್ನು ನಮಗೆ ಕೊಟ್ಟು ಹೋಗಿರ್ತಕ್ಕಂಥವ್ರು. ಅವರೆಲ್ಲರೂ ಕೂಡ ಈ ಭೂಮಿಯ ಮೇಲಿನ ಬದುಕನ್ನು ಸಹ್ಯವಾಗಿಸಿ ಹೋಗಿರ್ತಕ್ಕಂಥವ್ರು ಅಂತ ಹೇಳಿ ನಾವು ಭಾವಿಸ್ತೇವೆ. ಈಗ ನಾವೆಲ್ಲ ಏನ್ ಮಾಡ್ಕೊಂಡಿದೀವಿ, ನಾವು ಹೇಗೆ ಬದುಕುಗಳನ್ನ ರೂಪಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಎಷ್ಟೆಲ್ಲ ಅಸಹ್ಯವಾಗಬಹುದು, ಅಥವಾ ಅದನ್ನ ಇನ್ನೊಂದು ಪದದಲ್ಲಿ ಹೇಳೋದಾದ್ರೆ ಎಷ್ಟೆಲ್ಲ ಗೊಂದಲಮಯವಾಗಬಹುದು. ಅಷ್ಟರ ಮಟ್ಟಿಗೆ ನಮ್ಮ ಬದುಕುಗಳನ್ನು ರೂಪಿಸಿಕೊಂಡ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಎಲ್ಲರೂ ಅದನ್ನು ಯೋಚನೆ ಮಾಡಕ್ ಆಗೋದಿಲ್ಲ ಅಂತಂದಾಗ ಯಾರೋ ಒಬ್ಬರು, ಅದು ಬುದ್ಧ ಇರ್ಬೋದು, ಅದು ಬಸವಣ್ಣ ಇರ್ಬೋದು, ಮಹಾವೀರರು ಇರ್ಬೋದು, ಕ್ರಿಸ್ತ ಇರ್ಬೋದು, ಯಾರೇ ಇರಬಹುದು, ಅವರೆಲ್ಲರೂ ಕೂಡ ಬದುಕನ್ನ ಆಳವಾಗಿ ಯೋಚಿಸ್ತಾ ಯಾವ ಬದುಕು ಒಂದು ಮನುಷ್ಯನಿಗೆ ಒಂದು ಸಂತೋಷವನ್ನ ಕೊಡಬಲ್ಲದು, ಮನುಷ್ಯನ ಅಲ್ಟಿಮೇಟ್ ಆದಂತ ಒಂದು ಆನಂದವನ್ನ ಕೊಡಬಹುದು ಅನ್ನೋದಕ್ಕೆ ಒಂದಷ್ಟು ಪ್ರಯೋಗಗಳನ್ನ, ಒಂದಷ್ಟು ಸಂಶೋಧನೆಗಳನ್ನ ಮಾಡಿ, ಬರೀ ಸಂಶೋಧನೆಗಳನ್ನ ಮಾಡಿ ಪ್ರಯೋಗ ಮಾಡಿ ಬರೆದಿಟ್ಟು ಹೋದರೂ ಕವಿಗಳಾಗ್ಬಹುದು ಅಥವಾ ಸಾಹಿತಿಗಳಾಗ್ಬಹುದು. ಆದರೆ ದಾರ್ಶನಿಕರಾಗಲ್ಲ, ಹಾಗೆ ಬದುಕಿದ್ರು, ಆ ಬದುಕಿದ್ದನ್ನ ಹೇಳಿದ್ರು. ಹಾಗಾಗಿ ದಾರ್ಶನಿಕ ತತ್ವ ಅಂತಕ್ಕಂಥದ್ದು ಬದುಕಿನ ಬಹುತೇಕ ವಿಚಾರಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಮತ್ತೆ ವಚನಕಾರರ ವಿಶೇಷತೆ ಏನು, ಹಾಗಿದ್ದ ಮೇಲೆ ವಚನಕಾರರು ಮಾತಾಡಿದಂಥ ವಿಚಾರಗಳೇನು. ಅವರು ದೇವರ ಬಗ್ಗೆ ಮಾತಾಡಿದ್ರ, ಅವರು ಧರ್ಮದ ಬಗ್ಗೆ ಮಾತಾಡಿದ್ರ, ಅವರ ಮಾತಿನ ಬಗ್ಗೆನೇ ಮಾತಾಡಿದ್ರ, ಅವ್ರ ಊಟದ ಬಗ್ಗೆ ಅವರ ನಿಲುವುಗಳೇನು, ಅವುಗಳು ಹೇಗಿರಬೇಕು, ನಮ್ಮ ಬದುಕಿನಲ್ಲಿ ಇವೆಲ್ಲವೂ ಅವಿಭಾಜ್ಯ ಅಂಗ. ಹೆಣ್ಣು ನಮ್ಮ ಬದುಕಿನ ಅವಿಭಾಜ್ಯ ಅಂಗ, ಗಂಡಿಗೆ ಗಂಡು ಅವಿಭಾಜ್ಯ ಅಂಗ, ಹೆಣ್ಣಿಗೆ. ಇವೆಲ್ಲವನ್ನ ಕುರಿತು ಅವರ ನಿಲುವುಗಳೇನಾಗಿದೆ, ಅವರ ವಿಷಯಗಳೇನಾಗಿದೆ, ಆ ನಿಲುವುಗಳನ್ನ ಮೊದಲು ನಾವು ಒಂದಷ್ಟು ಅರ್ಥೈಸಿಕೊಳ್ಳೋ ಪ್ರಯತ್ನವನ್ನ ನಾವು ಮಾಡಬೇಕು. ಬಹಳಷ್ಟೊತ್ತಿ ವಚನಕಾರರ ಬಗ್ಗೆ ಮಾತಾಡುವಾಗ ಬಹಳ ದೊಡ್ಡ ಅಪಾಯಗಳಾಗಿರೋದೇನಂತ ಹೇಳಿದ್ರೆ, ಇದೊಂದು ನಾಸ್ತಿಕ ಧರ್ಮ ಅನ್ನೋಷ್ಟರ ಮಟ್ಟಿಗೆ ಇದನ್ನ ಮಾತಾಡಿರೋದನ್ನ ನೋಡಿ. ಅಂದ್ರೆ ಇಲ್ಲಿ ದೇವರು ಅನ್ನೋದಕ್ಕೆ ಅಷ್ಟೊಂದು ಪ್ರಾಮಿನೆನ್ಸ್ ಇಲ್ಲ ಅನ್ನೋ ವಿಚಾರದಲ್ಲಿ ಮಾತಾಡಿದ್ವಿ. ಅದು ತಪ್ಪು. ಯಾಕೆಂದ್ರೆ ನಿಜ ಅಸ್ತಿತ್ವವನ್ನ, ದೇವರು ಅನ್ನಬಹುದಾದಂಥ, ಭಕ್ತಿ ಅನ್ನಬಹುದಾದಂಥ ಸ್ಪಷ್ಟವಾದಂಥ ಸತ್ಯಗಳೇನಿದೆ ಅದರ ಸುತ್ತ ಇರಬಹುದಾದಂಥ ಸತ್ಯಗಳನ್ನು ಸಂಶೋಧಿಸಿಕೊಟ್ಟಂಥವ್ರು ವಚನಕಾರರು. ಆಚರಣೆಗಳಲ್ಲಿ ಅವರಿಗೆ ಭಿನ್ನತೆಗಳಿದೆ. ಆಚರಣೆಗಳ ಹೆಚ್ಚುಗಾರಿಕೆ ಇದೆಯಲ್ಲ, ಅದರ ಆಡಂಬರ ಇದೆಯಲ್ಲ, ಅದ್ರ ಬಗ್ಗೆ ವಚನಕಾರರದ್ದು ಬಹಳ ದೊಡ್ಡದಾದಂಥ ವಿರೋಧ ಇದೆ. ಜೊತೆಗೆ ಆಕಾರದ ದೇವರನ್ನ, ಬಹಳಷ್ಟು ಧಾರ್ಮಿಕ ಪರಂಪರೆಗಳು ನಿರಾಕಾರದ ದೇವರನ್ನೇ ಪ್ರತಿಪಾದಿಸ್ತವೆ, ಆದರೆ ಆಚರಣೆಯ ವಿಧಾನಕ್ಕೆ ಅವು ಆಕಾರಗಳನ್ನು ಕೊಟ್ಕೊಳ್ತವೆ. ಹಾಗಾಗಿ ಆದರೆ ವಚನಕಾರರು ಬಹಳ ಕಡಾಖಂಡಿತವಾಗಿ ಆಕಾರದಲ್ಲೇ ದೇವರನ್ನ ಕಾಣುವ ನಿಷ್ಠೆಯನ್ನ ಬದಲಾಯಿಸ್ತಾರೆ. ಯಾಕಂದ್ರೆ ಅಲ್ಲಿಗೆ ನಿಲ್ಲಬಾರದು. ನಾವು ಅಂದ್ಕೊಳ್ಬಹುದು ಅಲ್ಲಿಗೆ ನಾವು ಸಾಮಾನ್ಯರು, ನಾವು ಅಲ್ಲಿಗೆ ನಿಲ್ಬಹುದಲ್ಲ ಅಂತ. ಆದ್ರೆ ವಚನಕಾರರ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಅವ್ರು ಯಾರನ್ನು ಸಾಮಾನ್ಯರು ಅಂತ ಭಾವಿಸಲ್ಲ. ಇಲ್ಲಿ ಸಾಮಾನ್ಯರು ಅನ್ನೋ ಪದವನ್ನ ಬಳಸೋದೇ ಅವರ ಆ ಅರ್ಥದಲ್ಲಿ ತಪ್ಪು. ಯಾಕೆ ಅಂತಂದ್ರೆ ಯಾರು ಅಸಾಮಾನ್ಯರು ಜಗತ್ತಿನೊಳಗೆ? ಯಾರು ಅಸಾಮಾನ್ಯರಂಗಾರೆ ದುಡ್ಡಿದ್ದವರು ಅಸಾಮಾನ್ಯರ, ಅಥವಾ ಅದೇನೋ
ಅವ್ರು ಇಡೀ ಬಸವ ತತ್ವ ಹೇಳೋದೇನಂತ ಹೇಳಿದ್ರೆ, ನೀನು ನಾನು ಎಲ್ಲರೂ ಈ ಒಂದು ಶಕ್ತಿಯ ಕಣ. ಇದರಲ್ಲಿ ನಿನಗೇನೋ ಒಂದು ಶಕ್ತಿ ಇದೆ, ನನಗೇನೋ ಒಂದು ಶಕ್ತಿ ಇದೆ. ಹಾಗಾಗಿ ಇದರಲ್ಲಿ ತುಂಬಾ ಭಿನ್ನತೆಗಳು ಅಥವಾ ಅದನ್ನು ಅವರು ಒಪ್ಪೋದಿಲ್ಲ. ಹಾಗಾಗಿ ಇಡೀ ವಚನಕಾರರ ಬಗ್ಗೆ ಮಾತಾಡುವಾಗ 2 ಪದಗಳ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ಇದು ಸಾಮಾನ್ಯರು ಅಂತ ಮಾತಾಡಬಾರ್ದು. ಸಾಮಾನ್ಯರು ಅನ್ನೋರು ವಚನಕಾರರಲ್ಲಿಲ್ಲ. ಇಡೀ ವಚನಕಾರರು ಎಲ್ಲರನ್ನೂ ಅಸಾಮಾನ್ಯರನ್ನಾಗಿ ಕಂಡವರು, ಅಸಾಮಾನ್ಯರನ್ನಾಗಿಸುವ ಪ್ರಯತ್ನವನ್ನು ಮಾಡಿದವರು. ಅದು ವಚನಕಾರರ ಬಹಳ ದೊಡ್ಡ ಪ್ರಯೋಗ. ಒಂದು ಹಾಗೆ ಯೋಚನೆ ಮಾಡ್ತಾ, ಹಾಗಿದ್ರೆ ಅವರು ಈ ಸಿದ್ದರಾಮಯ್ಯಗೆ ಬರ್ತಾನೆ, ನಾನು ಅದಕ್ಕೆ ಪೂರಕವಾಗಿ ಮಾತಾಡ್ತಿದ್ದೀನಿ. ಹೇಗೆ ಹಾಗಾದ್ರೆ ಭಕ್ತಿ ಹೇಗೆ, ದೇವರು ಹೇಗೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಯಾಕೆಂದ್ರೆ ಸಿದ್ದರಾಮರು ಮೊದಲು ದೇವಾಲಯಗಳನ್ನ ಕಟ್ಟಿ, ದೇವಾಲಯಗಳಲ್ಲಿ ಕುಳಿತು ಎಲ್ಲ ಅರ್ಚನೆಯನ್ನ ಮಾಡಿ, ಎಲ್ಲ ಪೂಜೆಯನ್ನ ಮಾಡಿ, ಸ್ಥಾಪನೆಯನ್ನ ಮಾಡಿ, ಇಡೀ ದೇವಾಲಯವನ್ನ ಅತ್ಯಂತ ಎತ್ತರದಲ್ಲಿ ನಡೆಸ್ಕೊಂಡೋದಂತ ಒಬ್ಬ ವ್ಯಕ್ತಿ. ಆ ನಂತರದಲ್ಲಿ ದೇಹವೇ ದೇವಾಲಯ ಅಂತೇಳಿ ದೇವಾಲಯಗಳನ್ನು ನಿರಾಕರಿಸಿ ಆತ್ಮೋನ್ನತಿಯ ಕಡೆಗೆ ತನ್ನನ್ನ ತೊಡಗಿಸ್ಕೊಂಡಂತ ಒಂದು ವಿಶೇಷವಾದ ವ್ಯಕ್ತಿ. ಹಾಗಾಗಿ ಇಡೀ ವಚನಕಾರರೊಳಗಡೆ ಯಾರಾದ್ರೂ ನಾವು ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಸಿದ್ದರಾಮಣ್ಣನವ್ರನ್ನ ಫಾಲೋ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಅಲ್ಲಿದ್ದೀವಿ, ದೇವಾಲಯದೊಳಗೆ ದೇವರಿದ್ದಾನೆ ಅನ್ನೋ ಭಾವದಲ್ಲಿ ಇದ್ದೀವಿ. ಸಿದ್ದರಾಮರು ನಮಗೆ ಯಾಕೆ ಬಹಳ ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ, ದೇವಾಲಯದಲ್ಲಿರುವ ದೇವರನ್ನ ಪೂಜಿಸ್ತಾ ಇದಲ್ಲ, ನಾನು ಇನ್ನೇನೋ ಹುಡುಕ್ಬೇಕು, ಇಲ್ಲಿಗೆ ನಾನು ನಿಲ್ಲಬಾರದು ಅನ್ನೋ ಭಾವ ಇತ್ತಲ್ಲ. ಹಾಗಾಗಿ ನಮಗೆ ಸಿದ್ದರಾಮರು ಬಹಳ ರಿಲೆವೆಂಟ್ ಆದಂತ, ನಾವು ತುಂಬಾ ಅಪರೂಪಕ್ಕೆ ಫಾಲೋ ಮಾಡಬಹುದಾದಂತ ಒಬ್ಬ ವಚನಕಾರರಾಗಿ ನಮಗೆ ನಿಂತ್ಕೊಳ್ತಾರೆ. ಅರ್ಥ ಆಯ್ತಲ್ಲ? ನಿಂತ್ಕೊಳ್ತಾರೆ. ಒಂದು ಈ ದೇವರು ಮತ್ತೆ ಈ ಭಕ್ತಿ ಅನ್ನೋ ಪರಿಕಲ್ಪನೆ ಬಂದ ತಕ್ಷಣ ಅಕ್ಕನ ಒಂದು ವಚನ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ. ನೀವು ತನುಕರಗದವರಲ್ಲಿ ಕೇಳಿದ್ದೀರಿ, ಅದೊಂದು ಅಪರೂಪದ ವಚನ. ಈಗ ಈ ಮನೆಗೆ ನಮ್ಮನ್ನು ಕರೆದಿದ್ದಾರೆ, ನಮ್ಮನ್ನ ಬಹಳ ಪ್ರೀತಿಯಿಂದ ಕರೆದಿದ್ದಾರೆ, 3-4 ದಿವಸದಿಂದ ಕರೆದಿದ್ದಾರೆ. ವಾಟ್ಸಪ್ ಅಲ್ಲಿ ಆಕ್ಚುಲಿ ಈ ಲೊಕೇಶನ್ಸ್ 4-5 ಸಲ ಸೇಟ್ ಮಾಡಿದ್ದಾರೆ. ಮತ್ತೆ ಮಗಳಿಂದ ವಚನ ಆಡಿಸಿ ವಚನ ಮಂಟಪಕ್ಕೆ ವೆಲ್ಕಮ್ ಮಾಡಿದ್ದಾರೆ. ಬಹುಶಃ ತುಂಬಾ ವಿಶೇಷವಾಗಿ ಕೇಶವ ಅವ್ರ ಮನೆಯವರು, ಒಬ್ರು ಉದ್ಗಪ್ಪನವ್ರ ಮನೆಯವರು ಕರೆದಿದ್ದಾರೆ ನಮ್ಮನ್ನ. ಹೀಗೆ ನಿಮ್ಮನ್ನು ಬೇರೆ ಇನ್ನೊಂದು ಮನೆಗೆ ನಾನೇ ಕರಿತೀನಿ, ಇನ್ನೊಬ್ಬರೇ ಕರಿತಾ ಇರೋದು, ನೀವೇ ಕರಿತೀರಿ ನಿಮ್ಮ ಮನೆಗೆ. ಕರೆದಾಗ ನಾನು ಬರ್ತೀನಿ, ತುಂಬಾ ಪ್ರೀತಿಯಿಂದ ಕರಿತೀರಿ ಅಂತೇಳಿ ನಾನು ಬರ್ತೀನಿ. ಮನೆಗೆ ಬಂದು ನೋಡಿದ್ರೆ ಅವರು ಬಾಗ್ಲಾಕೊಂಡಿರ್ತಾರೆ, ಮನೆ ತುಂಬಾ ಇಲ್ಲೆಲ್ಲ ಕಸ ಬಿದ್ದಿರುತ್ತೆ ಅಲ್ವಾ. ಆಮೇಲೆ ನಾವು ನೋಡಿದ್ರೆ ಪಕ್ಕ ಮನೆ ಹತ್ರ ಅವ್ರು ಜಗಳ ಆಡ್ತಿರ್ತಾರೆ. ನೀವ್ ಹೇಗೆ ಬರ್ತೀರಿ ಆ ಮನೆಗೆ? ಅವ್ರು ಕರೆದಿದ್ದಕ್ಕೂ ಆ ಮನೆ ವಾತಾವರಣಕ್ಕೂ ಏನಾರ ಸಂಬಂಧ ಇದೆಯಾ? ಇಲ್ಲ, ಸಂಬಂಧ ಇಲ್ಲ. ಆಗಿದ್ರೆ ಏನಾಗ್ಬೇಕು? ಕರೆದ ಮೇಲೆ ಅವ್ರೊಂದು ಕಸ ಹೊಡಿಬೇಕಿತ್ತು, ಇಲ್ಲೊಂದು ನೀರು ಇಡಬೇಕಿತ್ತು, ಬಂದವ್ರು ನಮ್ಮ ಪ್ರೀತಿಯಿಂದ ಮಾತಾಡಿಸ್ಬೇಕಾಗಿತ್ತು, ಅವ್ರು ನಮ್ಮವರು ಅಂತ ಭಾವಿಸ್ಬೇಕಾಗಿತ್ತು ಅಲ್ವಾ. ಬಂದು ಕುತ್ಕೊಂಡ ತಕ್ಷಣ ನೀವಿನ್ನು ಬಂದು ಕುತ್ಕೊಂತೀರಿ. ಕುತ್ಕೊಂಡ ತಕ್ಷಣ ನಮ್ ಕಷ್ಟ ಗೊತ್ತೇನ್ರಿ ನಿಮಗೆ ಅಂತ ಶುರು ಮಾಡಿದ್ರೆ ಏನ್ರಿ? ಅಷ್ಟೊಂದು ಪ್ರೀತಿಯಿಂದ ಕರೆದು ನಮ್ಮನ್ನ ಮನೆಗೆ ಬಂದ ಮೇಲೆ ನಿಮಗೆ ಗೊತ್ತಾ, ನಮ್ಮ ಮನೆ ಗಟಾರದಲ್ಲಿ ನೀರೇ ಹೋಗಲ್ಲ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ಏನ್ ಭಾವನೆ ಬರುತ್ತೆ ನಮಗೆ? ನಾವೆಲ್ಲ ದೇವ್ರನ್ನ ಹೀಗೆ ಕರಿತೀರ, ನಾವೆಲ್ಲ ದೇವ್ರನ್ನ ಹೀಗೆ ಕರಿತೀರ. ದೇವ್ರು ಬರಬೇಕು ಅನ್ಕೋತೀವಿ, ನಮ್ಮ ಮನಸ್ಸಿನಲ್ಲಿ ನೆಲೆಸ್ಬೇಕು ಅಂತ ಅನ್ಕೊಳ್ತೀವಿ. ಆ ಮನಸ್ಸಿನ ಕಸ ಹೊಡೆದಿದೀವಾ? ಅಲ್ಲಿ ಬಂದ್ರೆ ಅವ್ನು ಕುತ್ಕೊಳ್ಬಲ್ಲ ಆರಾಮಾಗೆ ಅಲ್ಲ. ನಾವೇ ಯೋಚನೆ ಮಾಡೋಣ. ನಾನು ದೇವ್ರನ್ನ ದಿನ ಕರಿತೀನಪ್ಪ, 24 ಗಂಟೆಲಿ ಅರ್ಧ 2 ಗಂಟೆ ಪೂಜೆ, ದೇವಸ್ಥಾನಕ್ಕೆ ಹೋಗ್ತೀನಿ, ಅಯ್ಯೋ ಸಿಕ್ಕಾಬಟ್ಟೆ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಕರಿತಾ ಇದೀವಪ್ಪ ದೇವ್ರನ್ನ, ಬಾರಪ್ಪ ಅಂತ ಕರಿತಿದೀವಪ್ಪ. ಏನೋ ನಾವು ಕಷ್ಟ ಸುಖ ಹೇಳ್ಕೊಳಕ್ಕೆ ಕರಿತೀವಿ ಅಂತ ತಿಳ್ಕೊಳ್ಳೋಣ. ಅವನಿಗೆ ಕಷ್ಟನೇ ಹೇಳೋದು, ಸುಖ ಇನ್ನೇನು ಯಾರು ಹೇಳಿದ್ ನೆನಪಿಲ್ಲ ದೇವರಿಗೆ. ಆದ್ರೆ ಕರೆದ್ರೆ ಎಲ್ಲಿ ಕುತ್ಕೊಳ್ಬೇಕು ಅವನು? ನಮ್ಮ ಮನಸ್ಸಿನಲ್ಲಿ ಕುತ್ಕೊಳ್ಬೇಕು ತಾನೆ. ಅವನೆಲ್ಲರ ಹೊರಗಡೆ ಅವನಿಗೆ ಅಸ್ತಿತ್ವ ಇದೆಯಾ? ಮನಸ್ಸಿನಲ್ಲಿ ಕುತ್ಕೊಳ್ಬೇಕಲ್ವಾ? ಮನಸ್ಸಿನಲ್ಲಿ ಅವ್ನು ಕುತ್ಕೊಳ್ಳಕ್ಕೆ ರೆಡಿ ಇದೆಯಾ ಮನಸ್ಸು? ಒಂದ್ಸಲ ಯೋಚನೆ ಮಾಡ್ಕೊಳ್ರಿ. ಈಗ ನಾವು ದಿನಾ ಪೂಜೆ ಮಾಡೋರು ಇದೀವಲ್ಲ, ಒಂದ್ಸಲ ಯೋಚನೆ ಮಾಡ್ಕೊಳ್ರಿ. ಆ ಮನಸ್ಸು ಅವ್ನು ಕರೆದು ಕೂರಿಸೋ ಹಂಗೆ ಇದೆಯಾ? ಅದು ಇದೆಯಾ ದೇವೇಂದ್ರಣ್ಣ? ಮತ್ತೆ ಯಾರು ಹೊಡಿಬೇಕಾ ಕಸನ? ಅಲ್ಲಿ ಕಸನೇ ಹೊಡಿದೆ, ಅಲ್ಲಿ ಅನೇಕ ದ್ವಂದ್ವಗಳನ್ನ ತುಂಬಿಕೊಂಡು ಪೂರ್ತಿ ನಂಬಿಕೆನೂ ಇಲ್ಲ ದೇವ್ರ ಮೇಲೆ ಅಲ್ವಾ. ನಮ್ ಕಷ್ಟಕ್ಕೆ ದೇವ್ರ ಕರಿಯೋರು ನಾವು. ಅವನು ಕಷ್ಟ ಕೊಟ್ಟ ಅಂತಂದ್ರೆ ದೇವರೇ ಇಲ್ಲ ಅಂತಲೂ ಬೈಕಂತ ಅಡ್ಡಾಡೋರು ನಾವು. ಹಾಗಾಗಿ ಅಲ್ಲಿ ರೆಡಿ ಆಗ್ಬೇಕಲ್ಲ, ಅಲ್ಲಿ ಆ ಮನಸ್ಸು ರೆಡಿ ಆಗೋದಿದೆಯಲ್ಲ. ಅಕ್ಕ ತುಂಬಾ ಚೆನ್ನಾಗಿ ಒಂದು ವಚನ ಹೇಳ್ತಾರೆ,
ಪೂಜೆ ಮಾಡ್ತಾ 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 ನಾನು ಒಳ್ಳೇನಾಗೋದಲ್ಲ. ಅದ್ರ ವಚನಕಾರರು ಒಪ್ಪಲ್ಲ. ಪೂಜೆ ಮಾಡಬೇಕು ಅಂದ್ರೇನೆ ನೀನು ದೇವ್ರನ್ನ ನೆನೆಸ್ಕೊಳ್ಬೇಕು ಅನ್ನೋದಾದ್ರೆ ನೀನು ಮೊದಲು ನಿನ್ನ ಮನಸ್ಸನ್ನು ತೊಳ್ಕೊಳ್ಬೇಕು ಅಂತ ಬಸವಣ್ಣನ ಒಂದು ಪ್ರಸಿದ್ಧ ವಚನ ಇದೆ ಅಲ್ವಾ? ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಉಲುವಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ. ಈ ಮನೆ ನೀವು ಬೆಳಗ್ಗೆ ಈ ಕೆರೆಗಳಲ್ಲಂತೂ ಇನ್ನೂ ಈಸಿ. ನೀವೇನು ಅನ್ಕೋತೀರಿ? ಕಸ ಹೊಡೆದಿಲ್ಲ, ಒಂದು ರಂಗೋಲಿ ಹಾಕಿಲ್ಲ, ನೀವೇ ಡಿಸಿಷನ್ಗೆ ಬಂದ್ಬಿಡ್ತೀರಿ, ಇವ್ರ ಮನೇಲಿ ಯಾರು ಇಲ್ಲ. ಇದಾರೆ ಅಂದ್ರೆ ಅಷ್ಟಂತೂ ಮಾಡಿರ್ತಾರಲ್ವಾ? ಹಾಗೆ ಬಸವಣ್ಣ ಮನೆಯೊಳಗೆ ಮನೆಯೊಡೆಯ ಇರಬೇಕು ಅಂತಂದ್ರೆ ಅವನ ಮಾತಲ್ಲೋ, ಅವನ ಕೃತಿನಲ್ಲೋ, ಅವನು ಬದುಕುವ ರೀತಿನಲ್ಲೋ ಕಾಣಿಸ್ಬೇಕದು, ಹೊರಗೆ ಕಾಣಿಸ್ಬೇಕು. ಬಹಿರಂಗದಲ್ಲಿ ರಂಗೋಲೆ ಕಂಡ ಹಾಗೆ, ಬಹಿರಂಗದಲ್ಲಿ ಕಸ ಹೊಡೆದಿದ್ ಕಂಡ ಹಾಗೆ ಕಾಣಿಸ್ಬೇಕು. ಅಲ್ಲಿ ಒಳಗಡೆ ದೇವ್ರು ಬಂದು ಕೂತಿದ್ದಾನೆ ಅಂದ್ರೆ ಇಟ್ ವಿಲ್ ಬಿ ಶೋಸ್ ಅಲ್ವಾ? ಅದಕ್ಕೆ ಅಕ್ಕ ಏನ್ ಹೇಳ್ತಾರೆ, ಅದಕ್ಕೆ ಅಕ್ಕಮಾದೇವಿ ಸಜ್ಜನೆಯಾಗಿ ಮಜ್ಜನ ಕೆರೆವೆ. ನೋಡ್ರಿ, ಮಜ್ಜನ ಕೆರೆದು ಸಜ್ಜನೆಯಾಗುವೆ ಅಲ್ಲ. ವಚನ ಏನು? ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ. ನಾವೇನ್ ಮಾಡ್ತಾ ಇದೀವಿ? ಪೂಜೆಯ ಮೂಲಕ ಶಾಂತಿ ಹುಡ್ಕಕ್ ಹೋಗ್ತಾ ಇದೀವಿ. ನಮ್ದೇನು ಸಿಕ್ಕಾಬಟ್ಟೆ ಗೊಂದಲ. ದೇವಸ್ಥಾನಕ್ಕೆ ಹೋಗದೆ ನಾವು ಅಶಾಂತಿಯಿಂದ, ಇಡೀ ಮನಸ್ಸಿನ ತುಂಬ ಅಶಾಂತಿ ತುಂಬ್ಕೊಂಡೋಗಿ ಏನಾರ ಮಾಡಿ ಇವನಾರ ಕಾಪಾಡ್ತಾನೆ ನಾನು ಅಂತ ಅಶಾಂತಿಯಿಂದ ಹೋಗ್ತೀವಲ್ಲ, ಅದಲ್ಲ ಅಂತಾಳೆ ಅಕ್ಕ ಹೇಳೋದೇನಂದ್ರೆ ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ. ಸಮರತಿಯಿಂದ ನಿಮ್ಮ ಹಾಡುವೆ ಅಂತ ಹೇಳಿದ್ರೆ ನಾನೇನು ಹಾಡ್ತೀನಲ್ಲ ಅದು ನಾನು ನೀನು ಬೇರೆ ಅಂತ ಹಾಡಲ್ಲ. ಅಷ್ಟು ನಂಬಿಕೆ ಇದೆ ನನಗೆ, ನೀನು ನಾನು ಒಂದೇ. ಚನ್ನಮಲ್ಲಿಕಾರ್ಜುನ ನಿನ್ನ ನಗಲದ ಪೂಜೆ ಅನುವಾಯಿತ್ಯನಗೆ ಅಂತಾರೆ. ನಿಮ್ಮ ನಗಲದ ಪೂಜೆ ಅನುವಾಯಿತ್ತಂದ್ರೆ ಏನ್ ಹೇಳ್ರಿ? ಆ ದೇವಸ್ಥಾನಕ್ಕೆ ಹೋಗೋ ಶಿಗ ದೇವರು ಅಂತಲ್ಲ ಅರ್ಥ? ಅಥವಾ ಅವಾಗ ಹೋಗಿ ಮೀಟ್ ಮಾಡ್ಕೊಂಡು ಬರೋರು ಅಂತಲ್ಲ? ಅನುವಾಯಿತ್ಯನಗೆ, ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ಅಲ್ವಾ? ಈ ಇಡೀ ತಾನು ಕರೆಯೋನಿದಾನಲ್ಲ ದೇವರನ್ನ, ಭಗವಂತನನ್ನ. ನಾವು ಆಸ್ತಿಕರ ಬಗ್ಗೆನೇ ಮಾತಾಡೋಣ, ನಾಸ್ತಿಕರು ಬಿಟ್ಟಾಕ್ತೇವೆ. ನಾವು ಆಸ್ತಿಕರು ಅಂತಲೇ ಕರ್ಕತೀವಲ್ಲ, ಕರೆಯೋರಿದೀವಲ್ಲ, ಅಕ್ಕ ಹೇಳುವ ರೀತಿಯಲ್ಲಿ ಸಜ್ಜನೆಯಾಗಿ ಮಜ್ಜನ ಕೆರೆ. ನಾನು ಬದಲಾಯಿಸ್ಕೊಳ್ಬೇಕು ನನ್ನನ್ನು ಮೊದಲು. ಅಲ್ಲಿ ಬಂದು ದೇವರು ಕುತ್ಕೊಳ್ಳೋಕೆ ಸಾಧ್ಯ ಇದೆಯಾ ನನ್ನ ಮನಸ್ಸಿನೊಳಗಡೆ? ನಾವೊಂದು ಮನೆಗೆ ಯೋಚನೆ ಮಾಡ್ತೀವಲ್ವ, ನಾವು ಬಂದು ಕುತ್ಕೊಳ್ಳೋಕೆ ಜಾಗ ಇದೆಯಾ, ಸರಿ ಇದೆಯಾ ಅಂತೇಳಿ. ಮತ್ತೆ ಅದೇಂಗ್ರಿ ಅಂತ ಪರಿಪೂರ್ಣನಾದ ದೇವರು, ಅಷ್ಟೊಂದು ಸರ್ವಶಕ್ತನಾದ ದೇವರು, ನಾನೊಬ್ಬ ಇಲ್ಲಿ ಇದ್ಕೊಂಡು ಹಿಂಗೆ ಕರೆದೆ ಅಂತ ಹೆಂಗ್ರಿ ಬಂದ್ಬಿಡ್ಬೇಕು ಅನ್ನಿಸ್ಬೇಕಲ್ಲ ಅಲ್ವಾ? ಅದನ್ನ ವಚನಕಾರರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಇದೇ ದೇವಾಲಯದಿಂದ ಆತ್ಮೋದ್ಧಾರದ ಕಡೆಗೆ ಸಾಗುವ ಮಾರ್ಗವನ್ನ ಹೇಳ್ತಾರೆ. ಪೂಜೆ ಮಾಡಿ ಸಜ್ಜನರಾಗ್ತೀವಿ ಅನ್ನೋದು ದೇವಾಲಯ ಸಂಸ್ಕೃತಿಯನ್ನ ಪ್ರತಿಪಾದಿಸಿದ್ರೆ ಇಲ್ಲ, ಸಾಧ್ಯ ಇಲ್ಲ. ಅದು ನಾನು ನನ್ನನ್ನ ದೇವರನ್ನ ಆಹ್ವಾನ ಮಾಡ್ಕೊಳಕ್ಕೆ ಅಥವಾ ನಾನೇ ದೇವರಾಗೋದಕ್ಕೆ ಸಿದ್ಧ ಆಗಿದ್ದೀನಿ ಅನ್ನೋದಿದೆಯಲ್ಲ, ಅದು ಯಾವುದೇ ಇರಲಿ, ಅದು ಆತ್ಮವನ್ನ ಕಾಣುವ ಮತ್ತೆ ನನ್ನನ್ನು ನಾನು ಅರಿಯುವ ಆತ್ಮೋದ್ಧಾರದ ಒಂದು ಪರಿಕಲ್ಪನೆ ಅಂತ ಹೇಳಿ ವಚನಕಾರ. ಸಿದ್ದರಾಮರಿಗೆ ಬರೋಣ. ಹೀಗೆ ಸಿದ್ದರಾಮರು ಹೋದದ್ದು. ಸಿದ್ದರಾಮ ಒಂದು ಸೊನ್ನಲಿಗೆ ಅಂತ ಒಂದು ಚಿಕ್ಕ ಊರಿನಲ್ಲಿ ಹುಟ್ಟಿದಂಥವ್ರು. ಇವತ್ತಿಗೆ ಚಿಕ್ಕ ಊರಲ್ಲ, ಮಹಾರಾಷ್ಟ್ರದ ಸೋಲಾಪುರ ಅಂತ ಹೇಳೋದು ಸೊನ್ನಲಿಗೆ ಅಂತ ಕರೀತಾರೆ. ಸೋಲಾಪುರ ಇವತ್ತೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್, ತುಂಬಾ ಪ್ರಸಿದ್ಧವಾದಂಥ ಸ್ಥಳ. ಈಗೇನೋ ಮಹಾರಾಷ್ಟ್ರದವರು ಅವರೆಲ್ಲ ನಮ್ಮ ಮಹಾರಾಷ್ಟ್ರಕ್ಕೆ ಸೇರಿದೆ. ಈಗ ಅಲ್ಲಿ ಗಡಿನಲ್ಲಿ ಬಹಳ ದೊಡ್ಡ ಗಲಾಟೆಗಳಿದೆ. ನೆನ್ನೆ ಸ್ಟ್ರೈಕ್ ಕೂಡ ಆಯಿತು ಬೆಳಗಾವಿ ಬಗ್ಗೆ. ಆದರೆ ನಾವು ಒಂದೇ ಒಂದು ಎಕ್ಸಾಂಪಲ್ನಾಗ ಯಾರು ಕೊಡ್ತಾ ಇಲ್ವೋ, ಈ ರಾಜಕಾರಣಿಗಳಿಗೆ ತಲೆ ಕೊಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ನನಗೆ. ಸೊಲ್ಲಾಪುರದಲ್ಲಿ ಹುಟ್ಟಿದಂಥ ಸಿದ್ದರಾಮ, ಸೊಲ್ಲಾಪುರದಲ್ಲಿ ತನ್ನ ಕ್ರಿಯೆ ನಡೆಸಿದಂಥ ಸಿದ್ದರಾಮ, ವಚನಗಳಲ್ಲೆಲ್ಲೂ ಮರಾಠಿಯ ಪದಗಳು ಬಳಕೆ ಆಗಿಲ್ಲ. ಸತ್ಯ ಅಲ್ಲ? ಅದರ ಆಚೆಗೆ ನಿಂತು ಮಾತಾಡದಂತ, ಎಲ್ಲೂ ಕೂಡ ಬಾಂಬೆಯ ಪಕ್ಕಕ್ಕೆ ಹೋಗಿ ಬಂದಂತ ಸಾಂಗ್ಲಿಯಲ್ಲಿ ನಿಂತು ಆಡಿದಂತ ವಚನಗಳಲ್ಲಿ ಕೂಡ ಎಲ್ಲೂ ಮರಾಠಿಯ ಪದಗಳು ಬಳಕೆ ಆಗಿಲ್ಲ. ಅಲ್ಲಿಗೆ ಕನ್ನಡ ಎಲ್ಲಿವರೆಗಿತ್ತು? ಬೆಂಗಳೂರಲ್ಲಿ ಕನ್ನಡ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸೋಲಾಪುರದ ಪ್ರದೇಶದಲ್ಲಿ ಕನ್ನಡ ಇತ್ತು ಅನ್ನೋದು ಸತ್ಯ. ಯಾರು ಇದನ್ನ ಯಾಕೋ ಹೇಳ್ತಾನೆ ಇಲ್ಲ. ಬೇರೆ ಏನ್ ಪ್ರೂಫ್ ಬೇಕು ಇದಕ್ಕೆ? ಅಚ್ಚ ಕನ್ನಡದಲ್ಲಿ ವಚನಕಾರರು ಬರೋದ್ರಲ್ಲ, ಅಷ್ಟೊಂದು ಕನ್ನಡದ ಪ್ರಭಾವ ಇಲ್ಲದೆ ಬರೆಯಕ್ಕೆ ಸಾಧ್ಯನಾ? ಕನ್ನಡವೇ ಅಲ್ಲಿನ ಭಾಷೆ ಆಗಿಲ್ಲದ್ರೆ ಬರೆಯಕ್ಕೆ ಸಾಧ್ಯವಾ? ವಚನಕಾರನ ಇಟ್ಕೊಂಡಿದ್ರೆ ಇವತ್ತು ಅದೊಂದು ಸಾಕ್ಷಿ ಸಿಕ್ಬಿಟ್ಟಿರ್ತಿತ್ತು ಬಿಡಿ.
ಇದು ಸೋಲಾಪುರ ಅಂತಕ್ಕಂಥ ಊರಲ್ಲಿ ಸೊನ್ನಲಿಗೆಯಲ್ಲಿ ಸಿದ್ದರಾಮಯ್ಯ ಹುಟ್ಟುತ್ತಾರೆ. ಅದೇನೋ ಅಲ್ಲಿ ಹರಿಯರ ಒಂದಷ್ಟು ರಗಳೆಗಳನ್ನು ಬರ್ತಾರೆ. ಆಮೇಲೆ ರಾಘವಾಂಕ ಸಿದ್ದರಾಮ ಚಾರಿತ್ರ್ಯ ಅಂತ ಬರೀತಾರೆ. ಅಲ್ಲೊಂದಿಷ್ಟು ವಿಚಾರಗಳನ್ನ, ಯಾಕೆಂದ್ರೆ ಅವಾಗೆಲ್ಲ ಏನಿತ್ತು ಅಂತ ಹೇಳಿದ್ರೆ, ತಾನು ಯಾರನ್ನ ಕುರಿತು ಬರೀತಾರೋ ಅವರು ಬಹಳ ದೊಡ್ಡವರು, ರಾಜ, ಅವನು ದೇವರಿಂದಲೇ ಬಂದಿದ್ದ ಅಂತ ಹೇಳಿ ಬರೆಯೋದು ಒಂದು ವಾಡಿಕೆ. ಇಲ್ಲಾಂದ್ರೆ ಓದೋರಿಗೆ ಏನಾಗುತ್ತೆ, ನಾವು ಭಗವದ್ಗೀತೆ ಹೆಂಗ್ ಓದ್ಕೊಂಡ್ ಬಂದಿದೀವಿ, ಬರೀ ಕೃಷ್ಣ ಯಾರೋ ಆರ್ಡಿನರಿ ಅಂದ್ರೆ ನಾವು ಒಪ್ಪೋದಿಲ್ಲ, ದೇವರೇ ಅವನು ಅಂತಂದ್ರೆ ಒಪ್ಕೋತೀವಿ. ರಾಮ ಬರೀ ಆರ್ಡಿನರಿ ಅಂದ್ರೆ ಒಪ್ಪೋದಿಲ್ಲ, ಅದೊಂದು ದೇವರ ಅವತಾರ ಅಂದ್ರೆ ಒಪ್ಕೊಳ್ತೀವಿ. ಇದು ಪರಂಪರೆಯಲ್ಲಿ ನಡೆದು ಬಂದಿದ್ರಿಂದ ಏನ್ ಮಾಡಿದ್ರು, ಈ ಬರೆಯೋ ಕವಿಗಳೆಲ್ಲ ಏನ್ ಮಾಡಿದ್ರು, ಬಸವಣ್ಣ ನಂದಿ ಅವನು ಬಂದ, ಸಿದ್ದರಾಮ ಯಾರು ಅಂತ ಹೇಳಿದ್ರೆ ಅವನು ಸಾಕ್ಷಾತ್ ಈಶ್ವರನೇ, ಅದಕ್ಕೆ ಬಂದ. ಮಾಳಿಗೆಯವರು ಶಿವಯೋಗಿ ಅಂತ ಸಿದ್ದರಾಮರನ್ನ ಕರೆದಿದ್ದು ಯಾಕೆ ಅಂದ್ರೆ, ಶಿವನೇ ಸಿದ್ದರಾಮನಾಗಿ ಬಂದ. ಇಬ್ಬರಿಗೆ ಮಾತ್ರ ಶಿವನೇ ಬಂದ ಅಂತ, ಅಲ್ಲಮ್ಮ ಮತ್ತೆ ಸಿದ್ದರಾಮರಿಗೆ ಶಿವನೇ ಬಂದ ಸಿದ್ದರಾಮನಾಗಿ ಅಂತ ಕರೆದು. ಆಮೇಲೆ ಏನಾಯ್ತು, ಹುಟ್ಟಿದಂತ ಮಗು ಮಾತೇ ಆಡ್ತಿರ್ಲಿಲ್ಲ ಅಂತ ಒಂದು ಕತೆ. ಸಿದ್ದರಾಮರ ಬಗ್ಗೆ ನಿಮಗೆ ಪರಿಚಯ ಆಗ್ಲಿ ಅಂತ ಹೇಳ್ತೇವೆ. ಮಾತೇ ಆಡ್ತಿರ್ಲಿಲ್ಲ, ಧೂಳಿ ಮಕ್ಕಳ ಅಂತ ಹೆಸರಿಟ್ರು, ಮಾತೇ ಆಡ್ತಿರ್ಲಿಲ್ಲ. ಆಮೇಲೆ ಇದಕ್ಕಿದ್ದಾಗೆ ಅವನಿಗೆ ಏನಪ್ಪ, ಒಂದು ಒಕ್ಕಲಿಗ ಕುಟುಂಬದಲ್ಲಿ ಹುಟ್ಟದಂತ ಒಂದು, ಅಲ್ಲಿ ಈಗಲೂ ಕೂಡ ಅದೊಂದು ಬಹುಶಃ ತಪ್ಪದು, ಜಾತಿ ಅಂತ ಬಳಸಬಾರ್ದು, ಆ ಪರಂಪರೆ ಇದೆ, ಕುಡು ಒಕ್ಕಲಿಗ ಪರಂಪರೆ ಇದೆ. ಈಗ ನೀವು ಎಂ ಬಿ ಪಾಟೀಲ್ ಇದಾರಲ್ಲ, ಅದು ಒಂದು ಬರುತ್ತೆ, ಕುಡು ಒಕ್ಕಲಿಗ ಪರಂಪರೆ. ಅಲ್ಲಿ ಹುಟ್ಟಿದಂಥವ್ರು ಸಿದ್ದರಾಮ. ಮುದ್ದಿನಗೌಡ ಹಿಂಗೆಲ್ಲ ಕರೀತಾರೆ ಅವ್ರನ್ನ. ಅಲ್ಲಿ ಹುಟ್ಟಿದಂತ ಒಬ್ಬ ಸಿದ್ದರಾಮರು ಮಾತಾಡಕ್ ಬರ್ತಿರ್ಲಿಲ್ವಂತೆ. ಅದಕ್ಕೆ ದನ ಕಾಯೋದಕ್ಕೆ, ಏನ್ ಕೃಷಿಕರ ಮನೇಲಿ ನಾವು ಕಾಯ್ದೆ ಬಂದಿದೀವಲ್ಲ, ಕೃಷಿಕರ ಮನೇಲಿ ಅದೊಂದು ಕಾಮನ್ ಆದಂತ ಇದು. ತುಂಬಾ ದೊಡ್ಡ ಮಗ ಇದ್ರೆ ಏನ್ ಮಾಡ್ತಾರೆ, ಫಸ್ಟ್ ಅವನಿಗೆ ಹಾಕದೆ ದನ ಕಾಯಿ ಅಲ್ವೇಂದ್ರೆ. ಹಾಗಾಗಿ ಈ ಸಿದ್ದರಾಮರನ್ನ ದನ ಕಾಯಕ್ಕೆ ಹಚ್ಚಿದ್ರು ಅಂತ ಹೇಳಿ, ಆ ದನ ಕಾಯುವಂತ ಸಿದ್ದರಾಮ ಕೊನೆಗೊಂದ್ ದಿವಸ ಹೊಲದಲ್ಲಿದ್ದಾಗ ಯಾರೋ ಯತಿಗಳು ಬಂದ್ರು. ಆ ಯತಿಗಳನ್ನ ಕಂಡ, ಮಾತಾಡಿಸ್ದ. ಆಮೇಲೆ ಅವರಿಗೆ ನವಣೆಯನ್ನ ಕೊಟ್ಟ, ಬೆಳೆದಂಥದ್ದನ್ನ. ಆಮೇಲೆ ಅಲ್ಲ, ನನಗೆ ಅಂಬಲಿ ಬೇಕು ಅಂತ ಹೇಳಿದ್ರು, ಬುದ್ಧಿ ಬೇಕಂತ ಹೇಳಿದ್ರು. ಆಮೇಲೆ ಮನೆಗೆ ಓಡ್ ಬಂದ, ಅಮ್ಮನಿಗೆ ಕೂಗ್ತಾನೆ, ಕತೆ ಓಡಿಸ್ಬಿಡ್ತೇವೆ, ಇಂಪಾರ್ಟೆಂಟ್ ಅಲ್ಲ. ಅಂಬಲಿ ಬೇಕು ಅಂದ, ಮನೆಗೆ ಬಂದ, ಅಮ್ಮನಿಗೆ ಖುಷಿ ಆಗ್ಬಿಡ್ತಾನೆ, ನನ್ನ ಮಗ ಬೇಕು ಅಂತ ಅಂದ್ಬಿಟ್ಟಲ್ಲ. ಅಲ್ಲಿವರೆಗೆ ಊಟನೇ ಕೇಳ್ತಾ ಇರ್ಲಿಲ್ಲ ಅಂತ. ಹಾಗಾಗಿ ಕೊಟ್ಟು ಕಳಿಸಿದ್ರು. ಕೊಟ್ಟು ಹೋದಾಗ ಅವ್ನು ಇರ್ಲಿಲ್ಲ. ಅಡ್ರೆಸ್ ಕೇಳಿದ್ದ, ನೀವ್ ಯಾರು ಅಂತ. ಮನೆಗೆ ಹೋಗ್ಬೇಕಾದ್ರೆ ಮಲ್ಲಯ್ಯ ಅಂತ ಹೇಳಿದ್ದ. ಮಲ್ಲಯ್ಯ ಅಂತ ಹೇಳಿದ್ರಿಂದ ಮಲ್ಲಯ್ಯನ ಹುಡುಕ್ತಾ ಹೊರಟ. ಬಂದವರೆಲ್ಲ ಯಾವ ಮಲ್ಲಯ್ಯಪ್ಪ ಅಂತ ಕೇಳಿದ್ರು ಅಂತ ಹೇಳಿದ್ರೆ ಶ್ರೀಶೈಲದವರಂತೆ ಅಂತ ಹೇಳಿದ. ಆಮೇಲೆ ಅವ್ರು ಅವಾಗ ಏನಾಗಿತ್ತು, ಶ್ರೀಶೈಲ, ನೀವು ನೋಡಿ, ಅಕ್ಕ ಎಲ್ಲಿಗೆ ಹೋದ್ರು, ಶ್ರೀಶೈಲ. ಅಲ್ಲಮ್ಮ ಎಲ್ಲಿಗೆ ಹೋದ್ರು, ಶ್ರೀಶೈಲ. ಅಲ್ಲಿಗೆ ಶೈವ ಪರಂಪರೆಯೊಳಗಡೆ ಬಹಳ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ ಅದು ಶ್ರೀಶೈಲ. ಅವತ್ತಿನ ಕಾಲ 12ನೇ ಶತಮಾನದಲ್ಲಿ ಇಡೀ, ನೀವು ನೋಡ್ರಿ, ಯಗಟಿಲಿ ಇರೋದು ಯಾವುದು, ಮಲ್ಲಿಕಾರ್ಜುನ. ಎಷ್ಟು ಮಲ್ಲಿಕಾರ್ಜುನಗಳಿದಾವಲ್ಲ, ಸಿಕ್ಕಾಪಟ್ಟೆ ಮಲ್ಲಿಕಾರ್ಜುನಗಳಿದಾವಲ್ಲ ದೇವೇಂದ್ರಣ್ಣ. ಶ್ರೀಶೈಲದ್ದು ಮೊದಲ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ. ನಾನು ಅದೇ ವಿಷಯ ಹೇಳಕ್ ಹೊರಟಿದ್ದೀನಿ. ಶ್ರೀಶೈಲದಲ್ಲಿದ್ದಂತ ಮಲ್ಲಿಕಾರ್ಜುನ ಅನ್ನೋ ದೇವಸ್ಥಾನ ಇತ್ತಲ್ಲ, ಅದು ಶಿವನ ದೇವಸ್ಥಾನ. ಅದು 12ನೇ ಶತಮಾನದಲ್ಲಿ ಇತ್ತು. ಯಾಕಂದ್ರೆ ಅಲ್ಲಮ್ಮ, ಅಕ್ಕ ಎಲ್ಲರೂ ಕೂಡ, ಅದೊಂದು ಅತ್ಯಂತ ಪ್ರಸಿದ್ಧವಾದ ವೈಚಾರಿಕ ಸ್ಥಳವೂ ಕೂಡ ಆಗಿತ್ತಿಲ್ಲ. ಅಂದ್ರೆ ಯಾಕೆ ಹೋಗ್ಬೇಕು, ಅಕ್ಕ ಅಲ್ಲಮ್ಮರಂತ ಮಹಾನ್ ವ್ಯಕ್ತಿಗಳು ಅಲ್ವಾ. ಅದೊಂದು ಬರೀ ದೇವಸ್ಥಾನ ಅಂತ ಹೋಗಿದ್ದಲ್ಲ ಅವರು, ಕದಳಿವನ ಅಂತ ಹೋದ್ರಲ್ಲ, ಅಲ್ಲಿ ಎಷ್ಟು ನೋಡ್ರಿ, ಶ್ರೀಶೈಲ, ಕಾಶಿ, ಇವಕ್ಕೆಲ್ಲ ಒಂದು ವಿಶೇಷ ಏನಂತ ಹೇಳಿದ್ರೆ, ಅಲ್ಲೆಲ್ಲವೂ ಕೂಡ ಅತ್ಯಂತ ದೊಡ್ಡ ವಿದ್ವತ್ತಿರ್ತಕ್ಕಂಥವ್ರು ಬೆಳೆದಿರ್ತಕ್ಕಂಥ ಜಾಗಗಳು. ಹಾಗಾಗಿ ಅಲ್ಲಿಗೆ ಹೋಗ್ತಾನೆ ಸಿದ್ದರಾಮರು, ಹೋಗ್ತಾರೆ. ಹೋದಾಗ ಅಲ್ಲೇ ಹೇಳ್ತಾರೆ ಸಿದ್ದರಾಮರು, ನಾನ್ ನೋಡಿದ್ದು ಕಲ್ಲಿನ ಮಲ್ಲಯ್ಯ ಅಲ್ಲ, ನಾನು ನೋಡಿದ್ದೊಬ್ಬ ನಿಜ ಮಲ್ಲಯ್ಯನನ್ನ, ಅವನೊಬ್ಬ ಯತಿ ಅಂತ ಹೇಳಿ. ಕೊನೆಗೆ ಆಮೇಲೆ ಅದು ಮತ್ತೆ ರಾಘವಾಂಕ ಕತೆ ಬರೀತಾನೆ, ಬೀಳಕ್ಕೆ ಹೋಗ್ತಾರೆ, ಆ ಶಿವನೇ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಹೇಳಿದ್ನ ಬಿಟ್ಟು ಗೊತ್ತಿಲ್ಲ, ಆದ್ರೆ ಸಿದ್ದರಾಮರಿಗೆ ಒಂದು ಪ್ರೇರಣೆ ಆಯ್ತು. ಏನು ಪ್ರೇರಣೆ ಆಯ್ತು ಅಂತ ಹೇಳಿದ್ರೆ, ಅವ್ರ ವಚನಗಳಲ್ಲೇ ಬರ್ಕತಾರೆ. ಏನು ಪ್ರೇರಣೆ ಆಯ್ತು ಅಂತ ಹೇಳಿದ್ರೆ, ಈ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ ಇದನ್ನಲ್ಲ, ಈ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನನನ್ನ ಇಲ್ಲಿಗೆ ಬಂದು ಎಲ್ಲರೂ ಯಾಕೆ ಪೂಜಬೇಕು, ನಾನು ಇಲ್ಲಿಗೆ ಬಂದು ದಿನ ಪೂಜೆ ಮಾಡಕ್ಕಾಗಲ್ವಲ್ಲ, ಅದಕ್ಕೆ ನಾನು ಇದನ್ನ ನನ್ನ ಸೊನ್ನಲಿಗೆಗೆ ತಗೊಂಡು ಹೋಗ್ಬೇಕು ಅಂತ ಹೊರಡ್ತಾನೆ. ಹಾಗಾಗಿ ಸೊನ್ನಲಿಗೆಲ್ಲೊಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ, ಅಲ್ಲಿ ಬಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಮೊಟ್ಟ ಮೊದಲಿಗೆ ಅವನೊಂದು ದೇವಸ್ಥಾನವನ್ನ ಶ್ರೀಶೈಲಕ್ಕೆ ಪರ್ಯಾಯವಾಗಿ ಅಥವಾ ಶ್ರೀಶೈಲಕ್ಕೆ ಪೂರಕವಾಗಿ ಒಂದು ದೇವಸ್ಥಾನವನ್ನ ಸೊನ್ನಲಿಗೆಯಲ್ಲಿ ಕಟ್ತಾರೆ. ಸೊನ್ನಲಿಗೆಯಲ್ಲಿ ಕಟ್ಟುವ ಒಂದು ದೇವಸ್ಥಾನ ಒಬ್ಬನೇ ಕಟ್ಟಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಇಡೀ ಶ್ರಮಿಕರು, ಅವ್ರಿಗೆ ಗೊತ್ತಿತ್ತು
ಶ್ರೀಶೈಲ ತನಕ ಹೋಗಿ ಬರ್ಬೇಕು, ಈ ಮಲ್ಲಿಕಾರ್ಜುನ ಹುಡುಕೊಂಡು, ಹೌದು ಇವ್ ಸಿದ್ದರಾಮ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾನಲ್ಲ, ಅಂಥದ್ದೇ ಒಂದು ದೇವಸ್ಥಾನ ಇಲ್ಲಿ ಕಟ್ತಿದಾನಲ್ಲ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ಅವನಿಗೆ ನಾಯಕತ್ವವನ್ನು ಕೊಟ್ಟು ಬಹುಶಃ ಅವನೊಬ್ಬ ಒಳ್ಳೆ ಇಂಜಿನಿಯರ್ ಆಗಿದ್ದಿರ್ಬೋದು. ಅಂದ್ರೆ ಇಂಜಿನಿಯರ್ ಅಂದ್ರೆ ಡಿಗ್ರಿ ಅಲ್ಲ, ನಾನು ಇವತ್ತಿಗೂ ಹೇಳ್ತಿರ್ತೀನಿ, ಬೇಳೂರು ಹಳೇಬೀಡು ಕಟ್ಟಿರ್ತಕ್ಕಂಥವ್ರು ತುಂಬಾ ಒಳ್ಳೆ ಇಂಜಿನಿಯರ್ಸ್. ವಿಧಾನಸೌಧ ಕಟ್ಟಿರೋರು ಪರವಾಗಿಲ್ಲ, ವಿಕಾಸಸೌಧ ಕಟ್ಟಿರೋ ನಾವುಗಳು ಅದು ಇದಂಗಿದೆ ಹಂಗಿದೆ. ಹಾಗಾಗಿ ಸಿದ್ದರಾಮರು ಮಾತ್ರ ಕೆರೆಕಟ್ಟೆಗಳನ್ನ ಕಟ್ಟಿದ್ರು, ದೇವಸ್ಥಾನಗಳನ್ನ ಕಟ್ಟಿದ್ರು, ಅರವಟ್ಟಿಗೆಗಳನ್ನ ಕಟ್ಟಿದ್ರು, ಕಟ್ಟಡಗಳನ್ನ ಕಟ್ಟಿದ್ರು ಅಂದ್ರೆ ಅವ್ರಿಗೆ ಅದ್ರ ಒಂದು ನಾಲೆಡ್ಜ್ ಇರ್ಬೋದು. ಇಲ್ಲ ಅಂದ್ರೆ ಯಾರು ನಾಲೆಡ್ಜೇ ಇಲ್ದಿದ್ರೆ ಯಾರಿಗೆ ನಾಯಕತ್ವ ಕೊಡ್ತಾರೆ ಅವತ್ತಿನ ಕಾಲಕ್ಕೆ ಅಲ್ವಾ? ಅವತ್ತಿನ ಕಾಲಕ್ಕೆ ಬೇರೆ ಯಾವ ದೊಡ್ಡ ಸ್ಕೇನು ಇರಲಿಲ್ಲ. ಹಾಗಾಗಿ ಸಿದ್ದರಾಮರು ಸೊನ್ನಲಿಗೆಗೆ ಬಂದು ಆ ಮಲ್ಲಿಕಾರ್ಜುನನ ಇನ್ನೊಂದು ಲಿಂಗವನ್ನು ಸ್ಥಾಪನೆ ಮಾಡಿ ಮಲ್ಲಿಕಾರ್ಜುನನ ದೇವಸ್ಥಾನವನ್ನ ಕಟ್ಟಿ ಆಮೇಲೆ ಏನ್ ಮಾಡ್ತಾರೆ, ವಿಪರೀತ ಕ್ಷಾಮ ಇರುತ್ತೆ ಆ ಜಾಗದಲ್ಲಿ. ಆ ಕ್ಷಾಮ ಇರೋದ್ರಿಂದ ಕೆರೆ ಕಟ್ಟೆಗಳನ್ನ ಕಟ್ಟುವ ಕೆಲಸ, ದೇವಸ್ಥಾನ ಕಟ್ಟಕ್ಕೆ ಗುದ್ಲಿ ಅದೆಲ್ಲ ತಂದು ಕೆಲಸ ಮಾಡಿದ್ಮೇಲೆ ಅನ್ಸುತ್ತಲ್ವಾ ಒಂದು ಕೆರೆ ಕಟ್ಟೋಣ, ಒಂದು ಇದು ಮಾಡೋಣ. ಹಾಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಬದುಕನ್ನ ಒಂದು ಕೆರೆ ಕಟ್ಟೆ ಕಟ್ಟೋದು ಮತ್ತೆ ಇದ್ರುಗಳಲ್ಲಿ ತೊಡಗಿಸ್ಕೊಟ್ಬಿಡ್ತಾರೆ. ಅನೇಕ ಜನ ಅವ್ರ ಜೊತೆಗೆ ಬರ್ತಾರೆ. ಅವತ್ತೇನು ಸರ್ಕಾರ ಅಲ್ಲ, ಆದ್ರೆ ಇದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ನಿಮಗೆ, ಇಡೀ ಭಾರತದೊಳಗೆ ಅತಿ ಹೆಚ್ಚು ಕೆರೆಗಳಿರುವ ಪ್ರದೇಶ ಆ ಸೋಲಾಪುರ ಪ್ರದೇಶ. ಇವತ್ತಿಗೂ ನಿಮಗೆ ಗೊತ್ತಿಲ್ಲ, ಅಣ್ಣಾ ಹಜಾರೆ ಅವರು ಹೋರಾಟ ಮಾಡ್ತಿದಾರಲ್ಲ, ಕೆರೆ ಉಳಿಸಿಯನ್ನ ಹೋರಾಟ ಮಾಡಿದ್ರಲ್ಲ, ಅದು ಆ ಪ್ರದೇಶವೇ. ನೋಡ್ರಿ, ಇತಿಹಾಸ ಯಾವತ್ತೂ ಒಂದು ಸಂಶೋಧನಾತ್ಮಕವಾಗಿ ಬಂದ್ರೆ ಹೇಗಿರುತ್ತೆ, ಆ ಭಾಗದಲ್ಲಿ ಹೆಚ್ಚು ಕೆರೆಗಳಿರೋದು. ಅದಕ್ಕೆ ಸಿದ್ದರಾಮ ನಿಜವಾಗ್ಲೂ ಪ್ರೇರಣೆ. ಅಷ್ಟೊಂದು ಕೆರೆಗಳನ್ನ ಕಟ್ಟುವ ಸಂದರ್ಭದೊಳಗಡೆ ಅಲ್ಲಿನ ಈಗ ಈ ರಾಜಕೀಯದವ್ರು ನೋಡ್ರಿ ಹೆಂಗೆ, ಈಗ ವಚನ ಮಂಟಪ ಈಗ ಸದ್ಯ ಯಾರು ಬಂದಿಲ್ಲ, ಪುಣ್ಯ. ಅದಕ್ಕೆ ನಾನು ಬಹಳ ಕಡಿಮೆ ಜನ ಸೇರಿ, ಕಡಿಮೆ ಜನ ಸಿಂಪಲ್ ಆಗಿ ಮಾಡ್ರಿ ಅಂತ ಯಾಕಂತೀನಿ ಅಂದ್ರೆ, ಇದನ್ನೆಲ್ಲಾರು ನೀವು ಇನ್ನೊಂದು ಚೂರು ಇಂಪ್ರೂವ್ ಮಾಡ್ಬಿಟ್ರಿ ಅಂತ ತಿಳ್ಕೊಳ್ಳಿ. ನೀವು ಯಾವ್ದನ್ನಾರ ಇನ್ನೊಂಚೂರು ಇಂಪ್ರೂವ್ ಮಾಡಿದ್ರಿ, ಒಂದು 100 ಜನ ಯಾರೋ ನಮ್ಮ ಮಾತು ಕೇಳ್ತಾರೆ ಅಂತ ತಿಳ್ಕೊಳ್ಳಿ, ಫಸ್ಟ್ ರಾಜಕೀಯದವ್ರು ಬಂದ್ಬೋದು. ಫ್ಯಾಕ್ಟ್ ಅಲ್ವಾ? ಇವ್ರ ಕೈಯಾಗ ಒಂದು 20 ಓಟ್ ಇರಂಗ್ ಕಾಣುತ್ತೆ, ತಡಿ ಇವ್ರನ್ನ ಮಾತಾಡ್ಸೋಣ ಅಂತ ಯೋಚನೆ ಮಾಡಿ. ಫ್ಯಾಕ್ಟ್, ಅವತ್ತಿಗೂ ಕೂಡ ಸಿದ್ದರಾಮನಿಗೆ ರಾಜಾಶ್ರಯ ಸಿಕ್ತು. ಯಾವಾಗ ಅಷ್ಟೊಂದು ಜನರನ್ನ ಸಂಘಟನೆ ಮಾಡಿದ್ರು, ದೇವಸ್ಥಾನಗಳನ್ನ ಕಟ್ಟಿದ್ರು, ಅರವಟ್ಟಿಗೆಗಳನ್ನ ಇಟ್ಟರು, ನೀರು ಮಜ್ಜಿಗೆಗಳನ್ನ ಹಂಚಿದ್ರು, ದುಡಿದಿದ್ದನ್ನೆಲ್ಲವನ್ನು ಹಂಚಿ ತಿನ್ನಬೇಕು ಅನ್ನೋ ಭಾವವನ್ನ ಬೆಳೆಸಿದ್ರು ಅವರು ಕೇಂದ್ರವಾಗಿ ನಿಂತ್ಕೊಂಡು, ಮತ್ತೆ ಕೆರೆಕಟ್ಟೆಗಳನ್ನ ಕಟ್ಟಿದ್ರು. ಈ ಮನುಷ್ಯನಲ್ಲಿ ಏನೋ ವಿಶೇಷ ಇದೆ ಅಂಥೇಳಿ ಇಡೀ ವಚನಕಾರರೊಳಗಡೆ ನೀವು ಗಮನಿಸಿದ್ರೆ ಸಿದ್ದರಾಮರಿಗೆ ಮಾತ್ರ ರಾಜಾಶ್ರಯ ಸಿಕ್ಕಿತ್ತು. ಚಾಮಲಾದೇವಿ ಸಿದ್ದರಾಮನ ಭಕ್ತೆಯಾಗಿ ಸಿದ್ದರಾಮರ ಕೀರ್ತಿ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ರಾಜನೂ ಬಂದು ನಮಸ್ಕಾರ ಮಾಡುವಷ್ಟರ ಮಟ್ಟಿಗೆ ಸಿದ್ದರಾಮರ ಕೀರ್ತಿ ಬೆಳೆದ್ಬಿಡುತ್ತೆ. ಇದು ಐತಿಹಾಸಿಕ ಸತ್ಯ, ನಾನು ಪುರಾಣದ ಕಥೆಗಳನ್ನ ಹೇಳ್ತಾ ಇಲ್ಲ. ಬೆಳೆದ್ಬಿಡುತ್ತೆ. ಗೊತ್ತಲ್ಲ ನಿಮಗೆ, ಸಿದ್ದರಾಮರನ್ನ ರಾಜರು ಬೆಳೆಸಿದ್ದಲ್ಲ, ಬೆಳೆದ ಮೇಲೆ ನಾನು ಆಗ್ಲೇ ಹೇಳಿದ್ನಲ್ಲ, ಹೆಂಗ್ ಬಂದು ಅವರು ನಮ್ಮನ್ನ ಆಕ್ರಮಿಸ್ಕೊಳ್ತಾರೆ, ಎಲ್ಲ ಒಳ್ಳೆ ನಮ್ಮ ಹತ್ರನೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ. ಹಾಗೆ ಇಡೀ ಅವತ್ತಿನ ಪ್ರಭುತ್ವ ಸಿದ್ದರಾಮರನ್ನ ಏನಂತ ಹೇಳ್ತು ಅಂದ್ರೆ, ನಿಮಗೆ ಗೊತ್ತಿರ್ಲಿ, ಇಡೀ ವಚನ ಪರಂಪರೆಯೊಳಗಡೆ ಯಾರನ್ನಾದ್ರೂ ವಚನಕಾರರೊಳಗೆ ಅವತ್ತಿನ ಸಂದರ್ಭಕ್ಕೇನೆ ರಾಜಗುರು ಅಂತ ಕರೆಸ್ಕೊಂಡಿದ್ರೆ ಅದು ಸಿದ್ದರಾಮರು ಮಾತ್ರ ರಾಜಗುರು ಅಂತ ಕರೆಸ್ಕೊಳ್ತಾರೆ. ಅಂದ್ರೆ ರಾಜನೇ ನನ್ನ ಗುರು, ನನ್ನ ಕುಲದ ಗುರು ಸಿದ್ದರಾಮ. ಹಾಗಾಗಿ ನೀವು ನೋಡ್ರಿ, ಸಿದ್ದರಾಮಣ್ಣನ ಒಕ್ಲೂನವ್ರು ಬಹಳ ಜನ ಇದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಸಿದ್ದರಾಮನ ಈ ನೊಳಂಬ ಜನಾಂಗ ಸಿದ್ದರಾಮನ ಭಕ್ತರು ಅಂತ ಹೇಳಿದ್ರೆ, ನೊಳಂಬ ರಾಜರು ಸಿದ್ದರಾಮನ ಭಕ್ತರು. ಇನ್ನೊಂದು ನೀವು ಅಬ್ಸರ್ವ್ ಮಾಡ, ಅದು ಎಷ್ಟು ದೊಡ್ಡ ಕೆರೆ ಕಟ್ಟೋದು,